ಅದು ನೋಟನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಏನೇನಿದೆ ಹೇಗೆ ನೋಡ್ಕೊಂಡು ಮಾಡೋಣ. ಅಡ್ಮಿನಿಸ್ಟ್ರೇಟಿವ್ಲಿ ಫೀಸಿಬಲ್ ಇದೆಯಾ, ಎಕನಾಮಿಕಲಿ ಫೀಸಿಬಲ್ ಇದೆಯಾ, ಮತ್ತೆ ಕೇಡರ್ಸ್ ನ ಯಾವ ರೀತಿ ನಾವು ರ್ಯಾಷನಲೈಸ್ ಮಾಡಬಹುದು ಅದೆಲ್ಲ ಇನ್ನ ಸ್ಟಡಿ ಮಾಡಿಬಿಟ್ಟು ಮಾಡೋಣ. ಸರಿ ಇದ್ರೆ ಖಂಡಿತವಾಗೂ ಮಾಡ್ತೀವಿ. ಒಂದು ಕಮಿಷನರ್ಗೆ ಒತ್ತಡ ಹೆಚ್ಚಾಗಿ ಯಾವ ನೋಡಿ ಈಗ ಬೆಂಗಳೂರು ವಿಸ್ತರಣೆ ನಿಮ್ಗೆ ಗೊತ್ತಿದೆ. ಈಗ ನಾನು RDPR ಸಚಿವನೂ ಇದ್ದೆ. ಈಗ ಆನೇಕಲ್ ಇರ್ಬೋದು, ನಿಮ್ಮ STT ರೋಡ್ ಇರ್ಬೋದು, ಎಲ್ಲಾನು ಕೂಡ ಆಲ್ಮೋಸ್ಟ್ ಸಿಟಿ ಒಳಗಡೆ ಬಂದಂಗೆ ಆಗ್ತಾ ಇದೆ. ಆಮೇಲೆ ಕ್ರೈಮ್ಸ್ ಕೂಡ ಏನಾಗ್ತಾ ಇದೆ, ಹೊರ ವಲಯದಿಂದ ಈಗ ಸೆಂಟ್ರಲ್ ಫೋಕಸ್ ಆಗ್ತಾ ಇದೆ. ಸೊ ಅದರಿಂದ ವಾಟ್ ಎವರ್ ಇಟ್ ಈಸ್ ಅದು ಸಾಧಕ ಬಾಧಕ ನೋಡ್ಕೊಂಡು ನಾವು ಮಾಡ್ತೀವಿ. ಏನೇ ಮಾಡಿದ್ರು ವೈಜ್ಞಾನಿಕವಾಗಿ ಮಾಡ್ಬೇಕು. ಸಾರಿ, ನೋಡಿ ಇವತ್ತು 32 ಫೋರೆನ್ಸಿಕ್ ಲ್ಯಾಬ್ಗಳನ್ನ, ಮೊಬೈಲ್ ಫೋರೆನ್ಸಿಕ್ ಲ್ಯಾಬ್ಗಳನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಕೊಡ್ತಾ ಇದ್ದೀವಿ. ಇದರಿಂದ ವೈಜ್ಞಾನಿಕವಾಗಿ ನಾವು ಎವಿಡೆನ್ಸ್ ಗಳನ್ನ ಪರಿಶೀಲನೆ ಇರಬಹುದು. ಅದರಿಂದ ಏನು ನಮಗೆ ರಿಸಲ್ಟ್ ಬರುತ್ತೆ, ಅದರಿಂದ ಕನ್ವಿಕ್ಷನ್ ರೇಟ್ ಹೆಚ್ಚಾಗ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ನಮ್ಗೆ ಯಾವಾಗ್ಲೂ ತಾವು ನೋಡ್ತೀರಾ, ನಮ್ಮ ಎವಿಡೆನ್ಸ್ ಬಲವಾಗಿರ್ಲಾರ್ದ ಕಾರಣ ಸಾಕಷ್ಟು ಸರಿ ಆರೋಪಿಗಳು ನಮ್ಮ ಕೈ ತಪ್ತಾರೆ, ಅಥವಾ ಕೋರ್ಟ್ದವರು ನಮಗೆ ಚೀಮಾರಿ ಹಾಕ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಾವು ಜೆಸ್ಟೇಷನ್ ಪೀರಿಯಡ್ ಏನಿದೆ ಅದನ್ನು ಕೂಡ ರಿಡ್ಯೂಸ್ ಮಾಡಬಹುದು. ಮುಂಚೆ ಏನಿರ್ತಾ ಇತ್ತು, 1 ವರ್ಷ ಬೇಕಾಗ್ತಾ ಇತ್ತು ಇದು ಮಾಡ್ಲಿಕ್ಕೆ. ಈಗ 30 ದಿನದಲ್ಲಿ ಇರಬಹುದು ಅಥವಾ 1 ದಿನದ ಒಳಗಡೆ ಇರಬಹುದು, ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ DNA ಇರಬಹುದು, ಬ್ಲಡ್ ಸ್ಯಾಂಪ್ಲಿಂಗ್ ಇರಬಹುದು, ಸಿಮೆಂಟ್ ಸ್ಯಾಂಪ್ಲಿಂಗ್ ಇರಬಹುದು, ಎಕ್ಸ್ಪ್ಲೋಸಿವ್ ಇರಬಹುದು, ಗ್ಯಾಸ್ ಇರಬಹುದು, ಕೆಮಿಕಲ್ ಗ್ಯಾಸಸ್ಗಳು ಇರಬಹುದು, ಇವೆಲ್ಲಾನು ಕೂಡ ಸಂಶೋಧನೆ ಮಾಡಲಿಕ್ಕೆ ಮೊಬೈಲ್ ವ್ಯಾನ್ಗಳನ್ನ ನಾವು ಕೊಡ್ತಿದೀವಿ. ಅದ್ರ ಜೊತೆಗೆ 75 ಬೊಲೊರೆ ವೆಹಿಕಲ್ಗಳು ಕೂಡ ರಾಜ್ಯಾದ್ಯಂತ ನಾವು ಡಿಸ್ಟ್ರಿಬ್ಯೂಷನ್ ಕೂಡ ಇವತ್ತು ಚಾಲನೆಯನ್ನ ನಾವು ನೀಡಿದ್ವಿ. ಸೊ ಒಟ್ಟಾರೆ ನಮ್ಮ ಇನ್ವೆಸ್ಟಿಗೇಷನ್ ಏನಿದೆ ವೈಜ್ಞಾನಿಕ ಮನೋಭಾವನೆಯಿಂದ ಆಗಬೇಕು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಮತ್ತೆ ಯಾರು ಅನ್ಯಾಯ ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂದ್ಬಿಟ್ಟು ಇವತ್ತಿನ ದಿನ ಮೊಬೈಲ್ ವ್ಯಾನ್ಗಳನ್ನ ಡಿಸ್ಟ್ರಿಬ್ಯೂಟ್. ವಿ.ಕೆ. ಹರಿಪ್ರಸಾದ್ ಅವರು ನೆನೆ RSS ನವರು ಇವತ್ತು ಬೆಳಗಾವಿಯಲ್ಲಿ ನೆನೆ ಏನು ಗೊತ್ತಾಗ್ತಿದೆಯಲ್ಲ, ಆ ತರ ಸಮಾವೇಶಗಳನ್ನ ಮಾಡಿದ ಮೇಲೆ ಒಂದಷ್ಟು ಘಟನೆಗಳಾಗ್ತವೆ ಅಂತ ಆರೋಪ. ಕೊಲೆ ಇರ್ಬೋದು, ಘಟನೆಗಳಿರ್ಬೋದು, ಇದೆಲ್ಲ ಇತಿಹಾಸ ಇದೆ ಅಲ್ಲ, ಅಂಡ್ ಎಲ್ಲಾನು ಎವಿಡೆನ್ಸ್ ಬೇಸ್ಡ್ ಅಲ್ಲ ಸರ್. ಫ್ಯಾಕ್ಟ್ಸ್ ಚೆಕ್ ಮಾಡಿ ತಾವು ದಯವಿಟ್ಟು. ಯಾವಾಗ ಇವರು ಕೂತಿದ್ದಾರೆ ಅವಾಗ ಏನಾದ್ರೂ ಒಂದು ಗಲಭೆ ಆಗೇ ಆಗಿದೆ, ಅದು ಯಾವುದೇ ನಿಟ್ಟಿನಲ್ಲಿ ಇರಬಹುದು. ಸರಿ, ನಥಿಂಗ್. ಈಗ ನನ್ನ ಹತ್ರನೂ ಕೆಲವು ಮಾಹಿತಿ ಬಂದಿದೆ ಇಂಟೆಲಿಜೆನ್ಸ್ ಇಂದ, ಸೂಕ್ತ ಸಮಯದಲ್ಲಿ ಹೇಳ್ತೀನಿ, ಇವಾಗಲ್ಲ. ಆದ್ರೆ ಯಾರೇ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಮಾಜದಲ್ಲಿ ಏನಾದ್ರೂ ಗಲಾಟೆ ಉಂಟು ಮಾಡೋದಾಗ್ಲಿ, ಶಾಂತಿಯನ್ನ ಕದಲೋದಾಗ್ಲಿ ಮಾಡಿದ್ರೆ ಗೃಹ ಇಲಾಖೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದು ಯಾವುದೇ ಸಂಘಟನೆ ಇರಬಹುದು, ಯಾವ ಸಮಾಜದ ಸಂಘಟನೆನೂ ಇರಬಹುದು. ವಿ ವಿಲ್ ನಾಟ್ ಅಲೌ ಎನಿ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಇನ್ ದ ಸೊಸೈಟಿ. ನಿಮ್ಮ ಹತ್ರ ಇರೋ ಮಾಹಿತಿಗಳು ಆತಂಕ ಹುಟ್ಟಿಸುವಂತವಾ? ಇನ್ನ ಸದ್ಯಕ್ಕಿಲ್ಲ. ಈಗೆಲ್ಲಾನು ಇಲ್ಲೇ ಹೇಳಿದ್ರೆ ಮತ್ತೆ ಇಂಟೆಲಿಜೆನ್ಸ್ ಅಂದ್ರೆ ಏನು, ಗೌಪ್ಯ ಕಾಪಾಡಬೇಕಲ್ವಾ? ನಮಗೆ ಕೆಲವು ಮಾಹಿತಿ ಇದೆ. ಇವ್ರು ಬಾಲ ಬಿಚ್ಚಿದ್ರೆ ಯಾವುದೇ ಸಮುದಾಯದ ಸಂಘಟನೆಗಳಿರ್ಬೋದು, ಗೃಹ ಇಲಾಖೆ ಸುಮ್ಮನೆ ಕೂತ್ಕೊಂಡಿಲ್ಲ. ಯಾರಿಗೆ ಯಾವ ಜಾಗ ತೋರಿಸಬೇಕೋ ತೋರಿಸ್ತೀವಿ. ಇಲ್ಲೇ ಕರ್ನಾಟಕದಲ್ಲೇ ಹಿರಿಯ RSS ನಾಯಕರೆಲ್ಲ ಬಂದಿದ್ದಾರೆ. ನೋಂದಣಿಗೆ ಸಂಬಂಧಪಟ್ಟಂಗೆ ಏನಾದ್ರು ಸಂದೇಶ? ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಹೇಳ್ಬೇಕು. ಫಸ್ಟ್ ರಾಮ ಮಂದಿರ ಬಗ್ಗೆ ಸಂದೇಶ ಕೊಡ್ಲಿ ಅವರು. ಯಾರ್ಯಾರು ಕಳ್ತನ ಮಾಡಿದ್ರು, ಎಷ್ಟೆಷ್ಟು ಪಾಲ್ ಬಂತು ಅವರಿಗೆ, ಅದಕ್ಕೆ ತಾನೇ ಇವ್ರು ರಿಜಿಸ್ಟರ್ ಆಗಲ್ಲ. ರಿಜಿಸ್ಟರ್ ಆದ ತಕ್ಷಣ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಅದಕ್ಕೆ ನೋ ರಿಜಿಸ್ಟ್ರೇಷನ್, ನೋ ಅಕೌಂಟಬಿಲಿಟಿ, ಕಂಪ್ಲೀಟ್ ಡೊನೇಷನ್, ಕಂಪ್ಲೀಟ್ ಕ್ಯಾಶ್. ಬೆಳಗಾವಿ ಇದ್ರಲ್ಲಿ ಅನುಮತಿ ತಗೊಂಡಿದ್ದಾರೆ ಸರ್? ಯಾವ್ದು ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ಬೇಡ. ನೀವು ಹೋಟೆಲ್ ಅಲ್ಲಿ ಮಾಡಿದ್ರೆ ನನ್ನ ಅನುಮತಿ ಬೇಕಾಗಿಲ್ಲ, ಇಲಾಖೆ ಅನುಮತಿ ಬೇಕಾಗಿಲ್ಲ. ಬೀದಿಗಿಳಿದ್ರೆ ನನ್ನ ಅನುಮತಿ ಬೇಕು. ಬೀದಿಗಿಳಿದ್ರೆ ನಿಮ್ಗೇನ್ ಕಾನೂನು ಅನ್ವಯಿಸ್ತದೋ ಅದೇ ಅವರಿಗೂ ಅನ್ವಯಿಸ್ತದೆ. ಹುಂಡಿ ಕಡವು ಸಂಬಂಧ ಸಿಎಂ ಕರ್ನಾಟಕದಲ್ಲಿ ಕೂಡ ಕಟ್ಟೆಚ್ಚರ ವಹಿಸಿದ್ದೀವಿ, ಮಾರ್ಗಸೂಚಿ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಜಿಯೋ ಮಾಡ್ತಾರೆ ಅಂತ. ಅದೇನಿದೆ ನೋಡ್ಕೊಳ್ಳಿ. ನಮ್ಗೇನು ನಾವೇ CCTV ಕ್ಯಾಮ್ರಾ ಅಂತ ಯಾರಾದ್ರೂ ಅಲ್ಲಿ ಹಾಗೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಆಗಲೇ CCTV ಇದೆ. ಅದ್ರ ಫೀಡ್ ಅನ್ನ ನೀವು ಪೊಲೀಸ್ ಸ್ಟೇಷನ್ಗಳಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಸೊ ಇಟ್ ಇಸ್ ನಥಿಂಗ್, ಏನು ಯಾವುದೇ ರೀತಿಯಾದಂತಹ ಅನುಮಾನ ಪಡೋದಲ್ಲ. ಬಟ್ ಈಗ ನೋಡ್ತಾ ಇದ್ರಲ್ಲ, ಈಗ ರಾಮನ ಹುಂಡಿನೇ ಇವ್ರು ಕದ್ದಿದ ಮೇಲೆ ಇವರೆಲ್ಲ ಯಾವ ಹಂತಕ್ಕೆ ಹೋಗ್ಬೋದು ಅಂದ್ಬಿಟ್ಟು. ಸೊ ಏನಿದ್ರು ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರ ದುಡ್ಡು. ಮುಜರಾಯಿ ಇಲಾಖೆ ಅಂದ್ರೆ ಜನರಿಂದ ನಡೆಯುವಂತ ಇಲಾಖೆ ಅದು. ಸೊ ಜನರಿಗೆ ಏನು ಯಾವುದೇ ರೀತಿಯಾದಂತಹ ಸಂಶಯ ಬರಬಾರ್ದು ಅಂದ್ಬಿಟ್ಟು ನಾವು ಮಾಡ್ತೇವೆ. ಗೊತ್ತಿಲ್ಲ, ಅದಿನ್ನ ನೀವು ಹೇಳಿದ್ಮೇಲೆ ಗೊತ್ತಾಗಿರೋದು ಬೆಳಿಗ್ಗೆ.
ಬಟ್ ಏನೇ ಆದ್ರೂ ನೋಡೋಣ, ಪ್ರಾಸಿಕ್ಯೂಷನ್ ಏನೇ ಯಾಕೆ ಕೇಳಿದ್ದಾರೆ ಏನಂತ ಕೇಳ್ಬಿಟ್ಟು ನೋಡ್ಬಿಟ್ಟು ಹೇಳ್ಬೋದು. ಸರ್, ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರದಲ್ಲಿ ತಮ್ಮ ನಿಲುವೇನು ಸರ್? ಪಾರ್ಟಿ ನಾವು ಆಗ್ಲೇ ಸ್ಪಷ್ಟವಾಗಿ ಹೇಳಿದೀವಿ. ಯಾವಾಗ ಕೇಂದ್ರ ಸರ್ಕಾರದ ನಿಯೋಗ ಬಂದಾಗ ನಾವು ಕೆಲವು ಪ್ರಶ್ನೆಗಳನ್ನ ನಾವು ಕೇಳಿದಾಗ ಅದ್ರ ಬಗ್ಗೆ ಉತ್ತರ ಇಲ್ಲ. ಬಹಳ ಸ್ಪಷ್ಟವಾಗಿ ಆ ನಿಯೋಗ ಏನಂತೂ, ಹೌದು ಪ್ರಿಯಾಂಕ್ ಅವರೇ ನೀವು ಹೇಳೋದೆಲ್ಲ ಕರೆಕ್ಟ್ ಇದೆ, ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿರೋದು, ನೀವು ಸಲಹೆ ಕೊಡಿ, ನೀವು ನಮ್ಗೆ ಸೊಲ್ಯೂಷನ್ ಕೊಡಿ. ನಮ್ದು ಇದು ಇಷ್ಟೇ ಇತ್ತು, ನಿಮ್ಗೆ ಪ್ರಾಬ್ಲಮ್ ಗೊತ್ತಿದೆ, ಸೊಲ್ಯೂಷನ್ ಇಲ್ಲ, ಮತ್ತೆ ಕಾಯ್ದೆ ಯಾಕೆ ಪಾಸ್ ಮಾಡಿದ್ರಿ, ರೂಲ್ ಯಾಕೆ ತಂದ್ರಿ, ಯಾಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಮಾಡಿದ್ರಿ? ಯಾರ ಕಾಯ್ದೆ ತಂದ ಮೇಲೆ ರಚನೆ ಮಾಡ್ತಾರ, ತರದ್ಕಿಂತ ಮುಂಚೆ ಸಮಾಲೋಚನೆ ಮಾಡ್ತಾರ? ಸೊ ಇಟ್ ಈಸ್ ಅನ್ಪ್ಲಾನ್ಡ್. ಇವ್ರಿಗೆ ಯಾವುದೇ ರೀತಿಯಾದಂತ ಪ್ಲಾನ್ ಇಲ್ಲ. ಸುಮ್ನೆ ಇವ್ರೆಲ್ಲ ನೋಡ್ರಪ್ಪ, ಇವರು ಈ ಜಗನ್ನಾಥ್ ಭವನ್, ಕೇಶವ ಕೃಪಾನಲ್ಲಿ ಏನ್ ಬರ್ದು ಕೊಡ್ತಾರೆ ಅದು ಬಂದು ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಓದೋದು, ಇಲ್ಲಿ ಬಂದು ಇಲ್ಲಿ ಮಾತಾಡೋದು, ಹಿಂದಿಲ್ಲ ಮುಂದಿಲ್ಲ, ಲಾಜಿಕ್ ಇಲ್ಲ. ಎರಡನೇ ರಿಪೋರ್ಟ್ ಮಾಡ್ಲಿಕ್ಕೆ ಸರ್ಕಾರ ಈಗ ಮುಂದಾಗಿದೆ, ಸಭೆಗಳನ್ನ ಮಾಡ್ತಾ ಇದೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.